ಅಬಕಾರಿ ಇಲಾಖೆ ಹಗರಣದ ಕುರಿತು ದೂರು ನೀಡಿಲ್ಲವೆಂದು ಮೈಸೂರು ಚಾಮರಾಜನಗರ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಸ್ಪಷ್ಟಪಡಿಸಿದರು. ಮದ್ಯ ಮಾರಾಟಗಾರರಾಗಿ ನಮ್ಮ ಕೆಲವು ಬೇಡಿಕೆಗಳ ಕುರಿತು ಮನವಿ ಸಲ್ಲಿಸಿದ್ದೇವೆ. ಸಿಎಲ್ 7 ಅನುಮತಿಗೆ ಇರುವ ನಿಯಮ ಬದಲಿಸಬೇಕು. ಮದ್ಯ ಮಾರಾಟಕ್ಕಿರುವ ಪರ್ಸೆಂಟೇಜ್ ಕಮಿಷನ್ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಮನವಿ ಬಗ್ಗೆ ಸಿಎಂ ಅವರ ಜೊತೆ ಚರ್ಚಿಸಿ ಬಗೆಹರಿಸುವುದಾಗಿ ಅಬಕಾರಿ ಸಚಿವರು ಭರವಸೆ ನೀಡಿದ್ದಾರೆ. ನಾವು ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ನಮ್ಮ ಬೇಡಿಕೆಗಳಿಗಾಗಿ ಮಾತ್ರ ಹೋರಾಟ ಮಾಡುತ್ತೇವೆ. ಕರ್ನಾಟಕದಲ್ಲಿ ಅಬಕಾರಿ ಹಗರಣ ಆಗಿದೆ ಅಂತ ಪ್ರಧಾನಿಯವರ ಬಾಯಲ್ಲಿ ಹೇಗೆ ಬಂತೋ ನಮಗೆ ಗೊತ್ತಿಲ್ಲ. ಅಬಕಾರಿ ಹಗರಣ ನಡೆದಿದೆ ಎಂಬುದು ಕೇವಲ ಊಹಾಪೋಹವಾಗಿದೆ. ನಮ್ಮ ಬೇಡಿಕೆಗಳು ಶೀಘ್ರ ಈಡೇರದಿದ್ದರೆ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಲಕ್ಷ್ಮಣ್ ಎಚ್ಚರಿಕೆ ನೀಡಿದ್ದಾರೆ. ಏನು ಈ ಮೊನ್ನೆ ಎಲ್ಲ ರಾಜ್ಯವ್ಯಾಪ್ತಿ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಎಲ್ಲ ನ್ಯೂಸ್ ಪೇಪರ್ಸಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಲೆಲ್ಲ ಹರಿದಾಡ್ತಿದೆ. ಈ ಥರ 700 ಕೋಟಿ ಲಂಚ ಕಲೆಕ್ಷನ್ ಮಾಡಿದ್ದೀವಿ, ಲಿಕ್ಕರ್ ಲಾಬಿಯಿಂದ ಕಲೆಕ್ಷನ್ ಮಾಡಿ ಎಲೆಕ್ಷನ್ ಫಂಡ್ ಆಗ್ತಿದೆ ಅಥವಾ ಇನ್ನೊಂದು ಸ್ಟೇಟ್ ಗೌರ್ಮೆಂಟಿಗೆ ಮಾಡಿದ್ದಾರೆ. ಇದೆಲ್ಲ ಸುಳ್ಳು ಊಹಾಪೋಹಗಳು. ನಮ್ಮ ಹೇಗೆ ಬೇರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಈ ರೈತರ ಸಂಘ ಇರ್ಬೋದು, ಹೀಗೆ ನಮ್ಮದು ಒಂದು ಸಂಘ ಅಷ್ಟೇ. ನಮ್ಮ ಏನು ವ್ಯಾಪಾರದಲ್ಲಿ ನಮ್ಮ ಕುಂದುಕೊರತೆಗಳಿದೆ ಅದನ್ನು ನಾವು ಅವಲುಗಳನ್ನ ರಾಜ್ಯ ಸರ್ಕಾರಕ್ಕೆ ಮತ್ತು ಅಬಕಾರಿ ಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಪರ್ಸೆಂಟೇಜ್ ಇರ್ಬೋದು, 20% ಇತ್ತು, ಅದು 10% ಇದೆ. ಆ ಪರ್ಸೆಂಟೇಜ್ ಜಾಸ್ತಿ ಮಾಡಿಕೊಡಿ ಅಂತ. CL 7 ಅಂತ 10 ರೂಮು 15 ರೂಮ್ಗೆ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ಕೊಡೋದ್ರಿಂದ ನಮ್ಮ ವ್ಯಾಪಾರಕ್ಕೆ ಅದು ತೊಂದರೆ ಆಗ್ತಿದೆ. ಹೊಸ್ದಾಗಿ ಜನ ಬಂದು CL 7 CL 7 ಮಾಡೋದ್ರಿಂದ 2 ಮತ್ತು 9 ಅವ್ರಿಗೆ ತುಂಬ ಎಫೆಕ್ಟ್ ಆಗ್ತಿದೆ. ಆಮೇಲೆ ಏನಾಗ್ತಿದೆ, ಈ ಪರ್ಸೆಂಟೇಜ್ ಇಲ್ಲದೆ ಇರೋದ್ರಿಂದ ವ್ಯಾಪಾರ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ. ಹೀಗಾಗಿ ನಾವು ಈ ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿ ಇದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೀವಿ ಹೊರತು ಯಾವುದೇ ರೀತಿ ನಾವು ರಾಜ್ಯ ಸರ್ಕಾರದ ಮೇಲಾಗಲಿ ಅಥವಾ ಈಗಿನ ಆಡಳಿತ ಕಾಂಗ್ರೆಸ್ ಮೇಲಾಗಲಿ ಅಥವಾ ಮುಖ್ಯಮಂತ್ರಿಗಳ ಮೇಲಾಗಲಿ ಅಥವಾ ಅಬಕಾರಿ ಮಂತ್ರಿ ಮೇಲಾಗಲಿ ಮಾಡೋಂಥ ಉದ್ದೇಶ ಇಲ್ಲ. ಇಲ್ಲಿ ಹೋಲ್ ಇಶ್ಯೂ ನಮ್ದು ಏನಿದೆ, ನಮ್ಮದು ಹೋರಾಟ ಇರೋದು ನಮ್ಮ ವ್ಯಾಪಾರ, ನಮ್ಮ ಉದ್ದಿಮೆನ ಉಳಿಸ್ಕೊಳ್ಳೋಕ್ಕೆ ಹೊರತು ಯಾವುದೇ ರಾಜಕೀಯ ಪಕ್ಷದಿಂದ ಪ್ರೇರಿತರಾಗಿಲ್ಲ ಅಥವಾ ಯಾರದೇ ಪರವಾಗಿ ನಾವೇನು ಮಾತಾಡಿಲ್ಲ. ನಮ್ಮ ಉದ್ಯಮನ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ, ನಮ್ಮ ಉಳಿತಕ್ಕೋಸ್ಕರ ನಾವು ಮಾಡೋದಂಥ ಪ್ರತಿಭಟನೆ ಅದು. ಇದನ್ನೇನಾಗಿದೆ, ಇದು ಯಾವ ರೀತಿ ಇದು ಆಗದೇ ಇರೋರು ವಿರೋಧಿಗಳು ಅಥವಾ ಬೇರೆ ಅನ್ಯ ರಾಜಕೀಯ ಪಕ್ಷದವರು ಯಾವ ರೀತಿ ಇದನ್ನು ಕ್ಯಾಪಿಟಲೈಸ್ ಮಾಡಿಕೊಂಡು ಮೀಡಿಯಾದಲ್ಲಿ ಎಲ್ಲ ಕಡೆ ಮಾತಾಡಿ ಇದು ಪ್ರಧಾನಿಯವ್ರ ಬಾಯಿಗೆ ಹೇಗೆ ಬಂತು ಅನ್ನೋದೇ ನಮ್ಗೆ ಅಚ್ಚರಿ. ಸರ್ ಬಂದು ಇದೆ ಸರ್. ನಾವು ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ. 2ನೇ ಸುತ್ತಿನ ಮಾತುಕತೆ ಈಗ ಮಾನ್ಯ ಅಬಕಾರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿ ಅವರು ಸಂಪೂರ್ಣವಾಗಿ 99 ಭಾಗ ಇದನ್ನು ನಾವು ಸರಿ ಮಾಡಿಕೊಂಡು ಕೈ ಬಿಡೋ ವಿಶ್ವಾಸ ಇದೆ ಸರ್ ನನಗೆ. ಬೇಡಿಕೆ ಏನಿಲ್ಲ ಸರ್, ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಡಿ ಅಂತ ಕೇಳಿದ್ದೀವಿ. ಪ್ಲಸ್ಸು CL 7ಗೆ ಒಂದು ಸ್ವಲ್ಪ ನಿಯಮ ಬದಲಾವಣೆ ಮಾಡಿ ಅಂತ, ಸ್ವಲ್ಪ ಲಂಚದ್ದು ಏನು ನಮಗೆ ವ್ಯವಸ್ಥೆ ಇದೆ ಅದನ್ನು ಒಂದು ಸ್ವಲ್ಪ ಸಡಿಲ ಮಾಡಿ ಅಂತ ಹೇಳಿದ್ದೀವಿ. 3ನೇದಾಗಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ ಸರ್ ನಮ್ಮ ಎಕ್ಸೈಸ್ ಆ್ಯಕ್ಟಲ್ಲಿ, ಅದ್ರ ಬಗ್ಗೆ ಒಂಚೂರು ರಿಕ್ವೆಷನ್ ಕೊಟ್ಟಿದ್ದೀವಿ. ಇಷ್ಟೇ ಸರ್, ಇನ್ನೇನಿಲ್ಲ.